जब भी मिलते हैं मुस्कुराते हैं, इतनी खुशियाँ कहाँ से लाते हैं. ಥ್ಯಾಂಕ್ ಯು. ರೈಟ್ ರೈಟ್. ರೆಡಿಯಾಗಿ ಸಡನ್ ಆಗಿ ಕಾರ್ ಒಳಗೆ ವಿಡಿಯೋ ಸ್ಟಾರ್ಟ್ ಮಾಡಿಬಿಟ್ಟು ಒಮ್ಮೆ ನಾವು ಅವ್ರ ರಿಟೈರ್ಮೆಂಟ್ ಫಂಕ್ಷನ್ ಐತಿ ಇವತ್ತು ಹೊರಡ್ತಾ ಇದೀವಿ ನೋಡಾಕ. ಫಂಕ್ಷನ್ ಸಲುವಾಗಿ ನಮ್ಗೆ ಇನ್ವೈಟ್ ಮಾಡಿದ್ದಾರೆ. ನಮ್ಮ ರಿಟೈರ್ಮೆಂಟ್ ಫಂಕ್ಷನ್ ಸಲುವಾಗಿ ಅವರು ಊರಿಗೆ ಹೋಗಿದ್ರು. ಬಟ್ ನಮ್ಮ ಫಂಕ್ಷನ್ ಸಲುವಾಗಿ ಅವರು ರಜೆಯನ್ನ ಕ್ಯಾನ್ಸಲ್ ಮಾಡಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅವರು ಅಟೆಂಡ್ ಮಾಡಿದ್ರು ಹೋದ ತಿಂಗಳು ರಿಟೈರ್ಮೆಂಟ್ ಕಾರ್ಯಕ್ರಮ ಪಟೇಲ್ ಸರ್ ಅವರು ಮಾಡಿ ನಮ್ಮ ಆಫೀಸ್ದವರಿಗೆ ಎಲ್ಲರಿಗೂ ಭೇಟಿಯಾಗಿ ನನ್ನ ನಿವೃತ್ತಿ ನಂತರ ಒಂದು ತಿಂಗಳ ನಂತರ ನಾನು ನನ್ನ ಆಫೀಸ್ ಕೊಟ್ಟಿದ್ದೀನಿ. ನಾವು ಇವತ್ತು ಹೋಗ್ತಾ ಇದೀವಿ ನೋಡಿ. ಪಟೇಲ್ ಸರ್ ಅವರ ಮಗಳು ಮದುವೆ ಸಮೃದ್ಧಿ ಕ್ಲಾಸ್ಮೇಟ್ಸ್ ಅಲ್ಲಿ ಗುಲ್ಬರ್ಗ ಕೇಂದ್ರೀಯ ವಿದ್ಯಾಲಯದಲ್ಲಿ ಹೋದ ವರ್ಷ ಹುಟ್ಟುಹಬ್ಬಕ್ಕೆ ಸಮೃದ್ಧಿಗೆ ಡ್ರೆಸ್ ಕಳಿಸ್ಕೊಟ್ಟಿದ್ರು ಅವ್ರ ಡ್ಯಾಡಿ ಕಡೆಯಿಂದ. ಅವಳು ಕೂಡ MBBS 3ನೇ ವರ್ಷದಲ್ಲಿ ಓದ್ತಾ ಇದ್ದಾಳೆ. ಸಮೃದ್ಧಿ ಜೊತೆಗೇನೆ ಸಮೃದ್ಧಿ ಬೆಳಗಾಮದಲ್ಲಿ ಅವರು ಗುಲ್ಬರ್ಗ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ನೋಡಿ. ಇದೇ ಡ್ರೆಸ್ ಶಾಂಭವಿ ಕೊಟ್ಟಿದ್ದೆ, ಮದುವೆ ಕೊಟ್ಟಿದ್ದಾಳ. ಭಾಳ ಮಸ್ತ್ ಇದೆ. ಆಮೇಲೆ ನನಗೆ ತಲೆಯಲ್ಲಿ ಕೂಡ ಚನ್ನಬಸವೇಶ್ವರ ಸಿಕ್ಕಿರಲಿಲ್ಲ. ಮತ್ತು ಡಾಕ್ಟರ್ ಗಣೇಶಪುರದಲ್ಲಿ ಗೋಪುರವಾಗಿ ಕಾಣಿಸ್ತು. ಅಲ್ಲಿ ನೋಡೋಣ ಯಾರ್ಯಾರು ಭೇಟಿ ಆಗ್ತಾರೆ, ಏನೇನು ಯಾವ ಥರ ಫಂಕ್ಷನ್ ನೋಡೋ ಖುಷಿನ ಭಾಳ ಸ್ಪೆಷಲ್ ಇರ್ತದೆ. ನಮ್ಮ ಆಫೀಸ್ಗೆ ಹೋಗೋದು ಒಂದು ದೊಡ್ಡ ಖುಷಿ ನಮಗೆ. ನಡೀರಿ ಬಂದ್ ನೋಡಿ ಆಫೀಸ್. ಹಾಂ ನಮಸ್ತೆ. ಆರಾಮಿದೀವಿ ಆರಾಮಿದೀವ್ರಿ. ಓಕೆ ನಮಸ್ತೆ ನಮಸ್ತೆ. ಆರಾಮಿದ್ದೀರಿ? ಮಾಡಿದ್ರಾ? ನಮಸ್ತೆ ರೀ. ಆರಾಮಿದ್ದೀರಿ? ನಿಮ್ಮ ಕರೆಯೋದಕ್ಕೆ ಸರ್ ನಮಸ್ತೆ ಸರ್. ನಮಸ್ತೆ. ಅಲ್ಲ ಅಲ್ಲೇ ಮೇಲೆ ಹೋಗ್ಬೋದು. ಆಯ್ತಾಯ್ತು ರೀ. ಸರಿ ಶಾಮ ಸರಿ. ನೀವೊಂದು ಫೋಟೋ ನೀವೇ ತೆಗಿಬೇಕೀಗ. ಭಗವಂತನ ಕೃಪೆಯಿಂದ ಸರ್ ನಮಸ್ತೆ ಸರ್. ಅಲ್ಲ ಅವ್ನು ಕಾಲೇಜ್ದಿಂದ ಈ ಕಡೆ ಬಂದ, ನಾವು ಮನೆಯಿಂದ ಬಂದ್ವಿ. ಆಯ್ತು ಮಾಡಿ. ಓ ಸಾಹೇಬ್ರು ಬಂದರು. ಮಾಡಿ ಮಾಡಿ. ಆರಾಮ ತಗೊಳ್ಳಿ ತಗೊಳ್ಳಿ, ಆರಾಮಾಗಿ ತಗೊಳ್ಳಿ. ಆರಾಮ. ನಮಸ್ತೆ ಸರ್. ಆರಾಮಿದ್ದೀರಿ? ಅದು ಇಲ್ಲೇ ಕೂತಿದ್ರು, ನಮಸ್ತೆ ಮಾಡಿದ್ರು, ನಾವು ಅಲ್ಲಿ ಮಾತಾಡಕ್ ಹೋದ್ವಿ. ಅದೇ 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 ಏನ್ರಿ? ನೀವು ಆರಾಮಾಗಿ ಊಟ ಮಾಡಿ. ಆಯ್ತು ಊಟ ಮಾಡ್ತೀವಿ ಮಾಡ್ತೀವಿ. ಇಷ್ಟೊಂದು ವೆರೈಟಿಗಳು ಮಾಡಿದ್ದಾರೆ ನೋಡಿ. ಎಲ್ಲ ಚೆನ್ನಾಗಿ ಬೇರೆ ಬೇರೆ ಸ್ಪೆಷಲ್ ಅದ. ಏನು ಪನ್ನೀರ್ ಇದೆ, ಸೌತೆಕಾಯಿ ತಗೊಳ್ಳಿ, ಮತ್ತೆ ಇದೊಂದು ಸ್ವೀಟ್. ಅದೇ ನಾನು ಈಗ ಜಸ್ಟ್ ಮಾಡಿದೆ. ವೆರೈಟಿ ಊಟ ಮಸ್ತ್ ಆಗೈತೆ ನೋಡಿ. ಊಟ ಚಲೋ ಆಗದೆ. ನಡೀರಿ, ಮಳಿ ಬರ್ತಾ ಇದೆ ನೋಡಿ. ಇಬ್ರು ಅಲ್ಲ, ಒಂದ್ ತಿಂಗಳ ನಂತರ ಮತ್ತೆ ಜೋಡಿಯಾಗಿ ಇಬ್ರು ಮತ್ತೆ ಆಫೀಸ್ ಹೊಂಟೇರಿ ನೀವು ಸರ್ಗಳು. कैसा दिन चले गए मालूम नहीं हुआ सर. नहीं बहुत याद करते हैं सर आपका, सभी ऑफिस का. उधर देखो. नमस्ते, कैसे? सब ठीक है ना घर में? हेलो, कैसे हो? ठीक है. आए थे ना लंच के लिए? नमस्ते, कैसे आप? नमस्ते. आए थे लंच के लिए? आया था सर. जल्दी आए थे. हाँ सर कैसा चल रहा है?
अच्छा चल रहा है। अच्छे हैं। नहीं खाने नहीं आई थी और आज वो नवरात्र हाँ हाँ ओके ओके उपवास ओके कैसा चल रहा है काम सब चल रहा है सब ठीक है। अच्छा चल रहा आपका लाइफ क्या चल रहा है? आपका अच्छा, वीडियो अच्छा। देखा था बहुत ज्यादा है थैंक यू दैट वो घर के साथ हाँ, हाँ, हाँ। इंस्टाग्राम में डाला। हाँ बहुत अच्छा थैंक मिल यू रही मी एंड माय हस्बैंड बहुत ओके ओके आपको ड्रेस भी बहुत अच्छा लग रहा है आज वो अष्टमी है ना हमारे वहाँ दुर्गा अष्टमी का हाँ हाँ वो व्रत रख के पूजा करते हैं ओके कल खत्म हो जाएगा हाँ इसलिए अब ऐसा ही लग रहा है आप भी हाँ, अच्छा ड्रेस अष्टलक्ष्मी जैसा दिख रहा है हाँ Thank you, ma'am. ಅಪ್ಪ ಮಗ ಇಲ್ಲಿ ಕರ್ಕೊಂಬಂದು ಇದೇ ಹಾಲ್ ಅಲ್ಲ ತಯಾರಿ ಮಾಡ್ಕೋತಾ ಇದಾರಲ್ಲ ರೀ ಹಾಂ ಎಲ್ಲ ರೆಡಿ ಮಾಡ್ತಾ ಇದಾರೆ ಇವರು ಮತ್ತೆ ಆಫೀಸದ ಹಾಲ್ ಇದೆ ಫಂಕ್ಷನ್ದ ಮಾಡಿರ್ತಾರೆ ಚಂದ ಎಲ್ಲ ಹುಡುಗರು ಎಷ್ಟೆಲ್ಲ ಮೆಹನತ್ ಮಾಡ್ತಾರೆ ಅವರೆಲ್ಲರೂ ನೀನು ಹುಡ್ಕ್ಯಾಡಕ ಅವಳ ಆರಾಮಿದ್ದೀನಿ ಮನಿ ಆರಾಮಿದೆ ಚಂದವಾಗಿ ಕಾಣಿಸೋದೈತೆ ನೋಡು ಊಟ ಎಲ್ಲ ಭಾಳ ಮೆಹನತ್ ಮಾಡಿದ್ರಿ ನಮ್ಮ ಫಂಕ್ಷನ್ ಸಲುವಾಗೆಲ್ಲ ಆ ದಿನ ಎಲ್ಲ ಮಸ್ತ್ ಭಾಳ ಆಯ್ತು ಚಂದ ಕುಂತ್ಲು ನೋಡಿ ಕಾರ್ ಒಳಗೆ ಈಗ ಹೋಗಿ ಹಾ ಆರಾಮಿದ್ದೀರಿ ಬರ್ರಿ ಕರೆಕ್ಟ್ ಇದಿಟ್ಲಪ್ಪ ಹಾ ಆರಾಮಿದ್ದೀರಿ ನಾವು ಆರಾಮಿದ್ದೀವ್ರಿ ಈ ಸಲ ಭಾಳ ಭಾಳ ಮಾಡಿ ಮನೆ ಒಳಗೆ ಆರಾಮದಾರಿ ಎಲ್ಲರೂ ಓಕೆ ಆಯ್ತು ಹೋಗಿ ಬರ್ತೀವಿ ಮತ್ತೆ ಆಮೇಲೆ ಬರ್ತೀವಿ ಓಕೆ ಓಕೆ ಬಾಯ್ ಕಾರ್ ಹೊಡ್ಯಾಕ ಸ್ಟಾರ್ಟ್ ಮಾಡಿಬಿಟ್ಲು ಆಕಿ ಭಾಳ ಇಷ್ಟ ಆದ ಕಾರ್ದಾಗ ಹೋಗಿ ಗಾಡ್ಯಾಗ ಕೂತ ಬಿಟ್ಟಾಳ ಆರಾಮ್ ಕಾರ್ ಹೊಡ್ಕೊಂಬಂದ್ಲು 3:30 ಆಯ್ತು ನಮಗೆ ಬರಾಕ ಅಲ್ಲಿಂದ ಚಿನ್ನನು ಬಂದರು ರಿಟೈರ್ಮೆಂಟ್ ಫಂಕ್ಷನ್ಗೆ ಲಂಚ್ ಅರೇಂಜ್ಮೆಂಟ್ ಮಾಡಿದ್ರು ಪಟೇಲ್ ಸಾಹೇಬರು ಎಲ್ಲರಿಗೂ ಭೇಟಿಯಾಗಿ ಊಟ ಮಾಡಿಕೊಂಡು ವಿಶ್ ಮಾಡಿ ಬಂದಿವಿ ಬಟ್ ಆಕ್ಚುಯಲ್ ಕಾರ್ಯಕ್ರಮ ಸಾಯಂಕಾಲ 4:05 ಗಂಟೆಗಿದೆ ಹೌದು ಮತ್ತೆ ಸಮೃದ್ಧಿಗೆ ಬಿಟ್ಟು ಹೋಗಿ ಬಂದು ಮನೆಗೆ ಬಂದಿವಿ ಚೆನ್ನಾಗಿ ಮಾಡಿದ್ದಾರೆ ಅರೇಂಜ್ಮೆಂಟ್ ಊಟದ ವ್ಯವಸ್ಥೆ ಚೆನ್ನಾಗಿತ್ತು ಆಮೇಲೆ ಮಳೆ ಸಲುವಾಗಿ ನಮ್ಮಲ್ಲಿ ನಾವು ಮಾಡಿದ್ವಲ್ಲ ಹಾಲ್ ಒಳಗೆ ಅಲ್ಲಿ ನೋಡೋಣ ಏನೇನು ಕೆಲಸಗಳು ನಂದು ಮಾಡೋದದ ಮಾಡ್ಕೋತೀನಿ ಖುಷಿ ಆಯ್ತು ಅವ್ರಿಗೆ ಅಷ್ಟೇ ನಾನು ಗುಲ್ಬರ್ಗಾದಿಂದ ಇಲ್ಲಿ ಅವ್ರು ಬಂದಾರ ನಮ್ಮೂರಿಗೆ ಬಂದಾರ ನೋಡಿದ್ವಿ ಭೇಟಿ ಆದ್ವಿ ಏನೋ ನೋಡೋ ಖುಷಿ ಇರ್ತದಲ್ಲ ಅದು ಭಾಳ ಸ್ಪೆಷಲ್ ಇರ್ತದೆ ಎಷ್ಟೋ ವರ್ಷದ ನಂತರ ಅವ್ರಿಗೆ ನೋಡಿದೆ ನಿಜವಾಗ್ಲೂ ಭಾಳ ಒಳ್ಳೆಯವ್ರ ಅದಾರ ಅವರು ಅವ್ರು ಎಷ್ಟು ವಯಸ್ಸು ಅವ್ರ ಮಾವರಿಗೆ ಮೋಸ್ಟ್ಲಿ ಒಂದು 100 ವಯಸ್ಸು ಮಾವ ಅವರಿಗೆ ಅವ್ರ ಅತ್ತೆ ಮಾವ ಅವ್ರಿಗೆಲ್ಲ ನೋಡಿದವ್ರು ಅದಾರ ಅವ್ರ ಮೇಡಮ್ ಅದಕ್ಕೆ ಭಾಳ ಇದು ಅನಿಸ್ತದ ನನಗೆ ಯಾಕಂದ್ರೆ ಅದು ಎಲ್ಲರಿಗೂ ಕೈಯಿಂದ ಸಾಧ್ಯ ಅಲ್ಲ ಬಿಡಿ ಅದು ಸ್ಪೆಷಲ್ ಅದಾರ ಅವ್ರ ಮತ್ತು ಅಲ್ಲಿಂದ ಇಲ್ಲಿ ನಮ್ಮ ಸಲುವಾಗಿ ಬೆಳಗಾವಿಗೆ ಬಂದ ರಿಟೈರ್ಮೆಂಟ್ ಫಂಕ್ಷನ್ಗೆ ಅವ್ರು ಬಂದಾರ ಖುಷಿ ಆಯ್ತು ಅವ್ರಿಗೆ ನೋಡಿ ಮತ್ತು ಆಫೀಸ್ಗೆ ನಾನು ಚಿನ್ನು ಬಂದ್ವಿ ಸಮೂ ಮನೆ ಒಳಗೆ ಅದಾಳ ಈಗ ಅವ್ರದ್ದೇನೋ ಇತ್ತಂತ ಅಭ್ಯಾಸಗಳು ಮಾಡ್ಕೋತೀನಮ್ಮ ಅಂತಂದ್ರೆ ಆಯ್ತು ಅಂತಂದ್ರೆ ಮತ್ತು ಈಗ ಆಫೀಸ್ ಬಂತು ಈಗ ಅಲ್ಲಿ ರಿಟೈರ್ಮೆಂಟ್ ಫಂಕ್ಷನ್ ಕಾರ್ಯಕ್ರಮ ಈಗ ಸ್ಟಾರ್ಟ್ ಆಗ್ತದಂತೆ ನಾವು 5 ಗಂಟೆಗೆ ಸ್ಟಾರ್ಟ್ ಆಗ್ಬೋದು ನಾವು 5 ಗಂಟೆ ಆಗ್ಲಿ ಬಂದದ ಈಗ ಮತ್ತೆ ನೋಡೋಣ ಅಲ್ಲಿ ಏನೇನಾಗ್ತದೆ ಏನೇನು ಸ್ವಲ್ಪ ಎಷ್ಟಾಗ್ತದೆ ಅಷ್ಟು ನನ್ನ ಕೈಯಿಂದ ವಿಡಿಯೋ ಮಾಡ್ಕೋತೀನಿ ಮತ್ತು ಅವ್ರಿಗೆ ಶುಭಾಶಯ ಕೋರಿ ಬರ್ತೀವಿ ಮತ್ತೆ ಯಾರು ಭೇಟಿ ಆಗ್ತದೆ ನೋಡ್ರಿ ನೀವು ಮಳೆ ಅಂತೂ ಭಾಳ ಅಂದ್ರೆ ಭಾಳ ಇತ್ತು ಅವಾಗ ಜೋರು ಮಳೆ ಕೂತ್ಕೊಳಕ್ಕೆ ಕಾರ್ ಒಳಗೆ ಆಗಲ್ತಾಗಿತ್ತು ಅಷ್ಟು ಜೋರು ಮಳೆ ಬಂತು ಒಮ್ಮೆ ಮತ್ತು ಚಿನ್ನೂ ಎಲ್ಲ ಸರ್ ಸಲುವಾಗಿ ಸ್ಪೀಚ್ ಮಾಡಕ್ಕೆ ಭಾಳಷ್ಟೆಲ್ಲ ಮತ್ತು ಅವರು ಹೋದ್ಮೇಲೆ ಮತ್ತೆ ಎಲ್ಲ ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ಅದೆಲ್ಲ ಮಾಡ್ಕೊಂಡ್ರು ಭಾಳಷ್ಟು ಮತ್ತು ಕಾರ ಆಟಿಗೆ ಸಾಮಾನು ಆಗೈತೆ ನೋಡ್ರಿ ಇವ್ರಿಗೆ ಸ್ವಲ್ಪ ಹೇಳ್ರಿ ಅಡುಗೆ ಸಾಮಾನು ಥರ ಕಾರಾಗ ಮಾಡ್ತಾ ಇದ್ದಾರೆ ನೋಡಿ ಹಂಗೆ ಹೊಡಿತಾ ಇದ್ದಾರೆ ಏನು ಹೇಳೋದನ್ನೇ ಇಲ್ಲ ಭಾಳ ಇದರಿಂದ ಸಿಕ್ಕೈತೆ ಅವ್ರಿಗೆ ಕಾರು ಅವ್ರ ಸಲುವಾಗಿ ಭಾಳ ಸ್ಪೆಷಲ್ ಅದ ಮತ್ತು ಕಾರುಗಳು ಬಂದು ನಿಂತಾವ ಇಲ್ಲಿ ನಮ್ಮ ಆಫೀಸ್ ಮತ್ತೆ ಬಂತು ನೋಡಿ ಆಫೀಸ್ಗೆ ಬರೋ ಒಂದು ಖುಷಿನೇ ಬೇರೆ ಇರ್ತದೆ
ಬರ್ತಾ ಇದ್ದಾರೆ ನೋಡಿ. ಏನು ಮಾಡ್ತೀರಾ, ತೋರಿಸ್ಕೋಬಾರ್ದು, ಏನು ಮಾಡ್ಬೋದು, ಇಷ್ಟೊಂದು ಕಾಳಜಿ ಮಾಡ್ತಾರ. ಸರ್ ರೆಡಿ ಆಗಿದ್ದಾರೆ ನೋಡಿ, ಚೇತನ್ ಸರ್ ರೆಡಿ ಆಗ್ಯಾರ. ಈಗ ಕಾರ್ಯಕ್ರಮ ಸ್ವಲ್ಪ ಸ್ಟಾರ್ಟ್. I would now like to request Talukar sir for invocation. ಗರಿಗೆ ತಂದರೆ ನೀನು ಗರಿಗೆ ತಂದರೆ ನೀನು ಕೊಡುವೆ ವರವನ್ನ ಗತಿ ನೀನೆ ಗಣಪನೆ ಕೈ ಹಿಡಿಯೋ ಮುನ್ನ. An MSc graduate in agriculture from UAS Dharwad. He joined the department in the year 1992 as an inspector in Shahabad Range, Gulbarga. Thereon, he has worked in Gulbarga Division, Headquarters Preventive, Bangalore Customs Preventive Headquarters, Customs Division Bangalore, Gulbarga Division, and Range C Service Tax, Gulbarga. Later in the year 2007, he was promoted to the post of Superintendent. I request the dignitary from the dais to kindly felicitate the returning officer and his better half. ಚೇತನ್ On behalf of the Recreation Club, I request Akash to request the dignitaries to please take their seats. My name is Ramesh Nugri. I retired from this country in 2017 as Chief Accounts Officer. And we served, myself and Abdul Patel, and one commissioner. His name is Mr. B. Jairam. He was our commissioner from 2013 to 2016 of Belgaum Commissionerate. And we had a very close association with the former commissioner. He is from the Land Survey Department. He has come all the way from Bijapur. Okay. कार्यकारी आयुक्त बेळगावी श्री मंजुनाथ सर, गौरवान्वित संयुक्त आयुक्त अपील आयुक्त बेळगावी श्री पीयूष सर, सहायक आयुक्त सिटी डिवीजन बेळगावी श्री फेडरिक सर, सहायक आयुक्त कार्यकारी आयुक्त बेळगावी श्री डी जमादार सर, सहायक आयुक्त बेळगावी सर्कल श्री राजू बिदरी सर, सहायक आयुक्त संपरीक्षा आयुक्त बेळगावी श्री प्रवीण बिदरी सर, सहायक आयुक्त बड़ागे प्रभाग श्री गणेश कुमार सर, बाहरी डिपार्टमेंट से आए हुए अधिकारीगण और इस समारोह में उपस्थित हैं के परिवार के सदस्य, मेरे सहयोगियों, कर्मचारी, रिक्रिएशन क्लब के पदाधिकारीगण, आज का ये सीनियर सहयोगी थे और बाद में इधर आने के बाद ये मेरे हमारी सहपाठी थे, इधर सहयोगी बन गए। ಎಲ್ಲರಿಗೂ ಶುಭ ಸಂಜೆ. ನಮ್ಮ ಸುಂದರ ಕುಂದಾನಗರಿ ಬೆಳಗಾವಿಯ ಈ ಸುಂದರವಾದ ಕೇಂದ್ರೀಯ ಸರಕು ಹಾಗೂ ಸೇವಾ
ತೆರಿಗೆಯ ಒಂದು ಸುಂದರವಾದ ಭವ್ಯ ಕಟ್ಟಡದಲ್ಲಿ ನಮ್ಮ ಮನರಂಜನಾ ಘಟಕದಿಂದ ಆಯೋಜಿಸಲಾದ ಈ ನಿವೃತ್ತಿ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಅಧಿಕಾರಿ ವೃಂದಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ನಾನು ಇವತ್ತು ನಿಮ್ಮ ಮುಂದೆ ನಿವೃತ್ತಿಯಾಗಲಿರುವ ಸಹಾಯಕ ಆಯುಕ್ತರಾದಂತಹ ಶ್ರೀ ಅಮೀರುದ್ದೀನ್ ಪಟೇಲ್ ಸಾಹೇಬ್ರವರ ಬಗ್ಗೆ ಮಾತನಾಡಲಿಕ್ಕೆ ನಾನು ನಿಮ್ಮ ಮುಂದೆ ಇದ್ದೇನೆ. ತಮಗೆಲ್ಲರಿಗೂ ನಮಸ್ಕಾರಗಳೊಂದಿಗೆ ನನ್ನ ಒಂದು 2 ಮಾತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. It is a very emotional moment as we all have gathered here to bid a grand farewell to our beloved retiring officer Sri Amiruddin Patel, AC Sir, Belgavi, who is retiring today from his meritorious services on attaining the age of superannuation. I just don't want to miss this opportunity in saying a few words in his honor. Sri Patel Sir and myself, we both know each other way back to 1992, since when I joined the department as a stenographer. During the said period, Sir was working as Inspector Headquarters Preventive, subsequently promoted to the grade of Superintendent Group B Gazetted, and worked in various divisions, sections of the Belgavi Commissionerate, including Customs, Bengaluru, and now retiring as a prestigious post, Indian Revenue Service, as Assistant Commissioner Group A Gazetted. The department and their entire family members are proud of such a distinguished personality among us. Sir was basically a preventive man, everybody knows it, and known for his excellent achievements in investigations and booking cases, followed by recovery of crores of revenue to the exchequer. The services of the retiring officer have been periodically appreciated, rewarded, and honored by the department from time to time. I had an opportunity of working with Sri Amiruddin Patel, AC Sir, during 2015-16 and 16-17 when I was posted to Gulbarga Division. As we all know, Sir is basically a very good human being, a gentleman and helpful officer to each and every one of us. As I was newly promoted and posted to Gulbarga Division, Sir has helped me and guided me in discharging my duties independently as Superintendent Range B, Range C, Gulbarga Division, and also helped me in getting school admissions to my wards in Kendriya Vidyalaya, Gulbarga. Sir's elder daughter, she is not present here, Madiha, and my daughter Samruddhi, both are classmates in Kendriya Vidyalaya, Gulbarga, and both are pursuing 3rd year MBBS medical courses in Gulbarga and Belgavi respectively, and till now they are friends and in touch with each other. During my tenure at Gulbarga, myself and my family members are permanent guests of Patel Sir, particularly during religious festivals, Ramzan and Bakrid, and enjoyed the festival delicious food, dum biryani, which we will miss now onwards. No doubt the retiring officer is an asset with ocean of knowledge, skills, and varied experiences, have always motivated all of us and encouraged to work harder and harder. He is the role model to all of us, as he believes that hard and honest work only will remain as key to success. The absence of the retiring officer will be highly missed from tomorrow onwards, as today is his last working day and just beginning of the second inning of his colorful life, which would start very soon. Needless to say, his absence in our organization will leave a gaping hole which the present working officers will try to fill with their hard work and perseverance. Sir, we wholeheartedly wish you all the very best for a happy and healthy retired life. We all wish that in your journey ahead, you will get to see all happiness, success, wealth, and stay always blessed with the best of the health. May your post-retirement life be most fun-filled and joyful. Stay connected, sir. We all love you. We will miss you. Thank you, one and all.
for being a part of this August gathering. Last but not least, ओ साथी रे तेरे बिना भी क्या जीना, तेरे बिना भी क्या जीना, फूलों में कलियों में सपनों के गलियों में, फूलों में कलियों में सपनों के गलियों में, तेरे बिना भी क्या जीना. Thank you, sir. Thank you. ದಿನಾಂಕ 30/9/2025ರಂದು ಭಾರತ ಸರ್ಕಾರದ ಸೇವೆಯಿಂದ ನನ್ನ ಗೌರವಾನ್ವಿತ ಮಿತ್ರರಾದ ಗುರುದೀನ್ ಪಟೇಲ್ ಸರ್ ನಿವೃತ್ತಿ ಹೊಂದಿದ ಪ್ರಯುಕ್ತ ಇಂದು ಸೆಂಟ್ರಲ್ ಸರ್ವಿಸ್ ಎಕ್ಸೈಸ್ ಬೆಳಗಾವಿ ಮತ್ತು ಸೆಂಟ್ರಲ್ ಟ್ಯಾಕ್ಸ್ ಕಲೆಕ್ಷನ್ ಕ್ಲಬ್ ಬೆಳಗಾವಿ ವತಿಯಿಂದ ಇವತ್ತು ಅವರಿಗೆ ಬೀಳ್ಕೊಳ್ಳುವ ಸಮಾರಂಭ ಆಯೋಜಿಸಿದ್ದಾರೆ. ಆ ಸಮಾರಂಭಕ್ಕೆ I constructed a simple life. And during COVID time, we were in a very big mess and we were coordinating from Bangalore and we were catering to people of Bangalore, Gulbarga. The one name we could remember from Gulbarga was Anil Gulbarga. The kind of support. Now, on behalf of Samprabha, the organizers which we have started. Good evening, everyone. I first just want to thank all of you, every person here in this room. We may not have ever met, but I can tell you that you all are someone very important to me because you have been an integral part of my life and my dad's career. And I thank everyone for being there for my dad. So Dad, beyond your professional accomplishments, however, there is something far more important, the difference you have made in the lives of people around you, Dad, particularly your family. Our strength has come from your everlasting love and support, which has helped us achieve success and happiness. You gave up your personal needs and wishes for the sake of your family. I did want to take a moment of your time today on your retirement. Thank you for being the best parent a daughter could ever hope for. Everything you have done for me and our family. I am exactly who I am now because of you. And I am always happy to identify myself as your daughter wherever I see myself. I am aware that it would be a new experience for you, a little different, but trust me Dad, it will be even more spectacular. You have the chance to spend this priceless time and special moment with the people you love. We are so proud of all your accomplishments throughout your life and career. May you now have time to relax and enjoy some well-deserved rest. My father taught me the value of honesty, the importance of hard work, and the dignity in humility. But perhaps the greatest lesson he imparted was how he loves unconditionally and wholeheartedly. He loves not just through the words, but through actions, through sacrifices he made, time he gave, and the way he always put our family first. Today, as I stand here, I realize that I am but a reflection of his love, his teaching, and his values. You have given me more than life. You have given me a blueprint for living it with courage, grace, and joy. You are my hero, Dad, not just because of what you have achieved, but because of who you are and who you have helped me to become. Now, after your retirement, the special thing we're gonna gain is your time, and obviously you're gonna enjoy this. And you know there are no enough words to define my love towards you. And here I'm going to finally give an end to this speech. Thank you, everyone. Love you, Dad, and all the best for your new movie. Thank you. गवर्नमेंट सर्वेंट there are two milestones. एक वो जब वो सर्विस ज्वाइन करता है तो पाथ बिगिंस, एंड एक वो जब वो रिटायर होता है. So does the path end when he retires? I think the day of retirement is a watershed in the life of a government servant.
वाया से वाटरशेड, क्योंकि कल तक सब था, और रिटर्निंग ऑफिसर GSTR 1, GSTR 2, एवरीथिंग NPR, ये करना है, वो करना है, और कल के बाद कुछ नहीं. Prior to coming to this place, I was in Nasir, Mumbai, and there is a module called as a refresher course, or for that matter, planning for retirement for the retiring officers. Now coming to Mr. Patel, yesterday I was speaking to him. I don't think this watershed in any way going to affect the way he is going to proceed in his future life. Technically, all of you know, rather than me, you know how competent he is. But there are another dimension to his personality. He is a good agriculturalist, and just now I came to know that he is a very good cartoonist. He is very good at sketching. I feel happy to be here for all of you. I am happy that so many people have gathered just to see me and goodbye and give me the farewell. Respected Commissioner Sir, and my ADC Sir and Nirmala Sir. Today, I don't know what to tell, but I have some points to tell you. I have completed almost 33 years and 9 months service. It was a long journey, and definitely it was not that easy. It was tough, challenging, and very funny thing is that it is ended in very short time. I feel it is ended in very short time. So 34 years, I feel that I have completed only 34 months. I don't know how time has passed. Maybe because we are engaged in office work so seriously, they could not count the days or years. And to tell you, I have not gone for any LTC till my 33 years of service. This year, my officers they forced me to go for LTC. I have avoided the LTC. It's only one time. It is not that we don't want it to go, but with some compulsions, official, personal. I don't blame the department that I could not do. I was doing good job, it's okay, but I have not taken the time to take my family, but we had some problems. So that was my decision. The journey began when we started. मैं अकेला ही चला था तेरे जाने का मंजिल, मगर लोग साथ आते गए और काम बनता गया. It is not in my individual journey. It is definitely in support of all my officers, colleagues, my friends, and more important, my family members. Coming from a very middle class family, agriculture family background, I tell you, my village is so backward. My brother was the first graduate in my village. I was my first postgraduate. So my father was an agriculturist. He worked so hard and made that all his 4 sons got government job. It is not easy. All four were myself and my 3 brothers were government servants and had a good education. I had a reputation, and my credit goes to my father, his efforts, and my mother's love also. ನನಗೆ ತಿನ್ನಕ ಎಲ್ಲ ಕೊಡ್ತಾ ಇದ್ದಾರೆ. ತೋಳಿ ಅಷ್ಟೊಂದೆಲ್ಲ ಬಂದು ಎಲ್ಲರೂ ಹೆಂಗ್ ಮಾತಾಡ್ತಾ ಇದ್ದಾರೆ. ಲಾಸ್ಟ್ ಭೇಟಿ ಎಲ್ಲರಿಗೂ. Thank you, sir. मैडम गुड इवनिंग. आज साहब का
34 इयर्स होने के बाद डिपार्टमेंट में आराम से खुशी से रिटायरमेंट हो रहे हैं. आपको जैसा कैसा लग रहा है, थोड़ा बात कीजिए. तो बात कीजिए और थोड़ा. बच्चों के साथ हमारे साथ ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಅವ್ರು ಸಪೋರ್ಟ್ ಮಾಡಿದ್ರೆ ಅವರು ತ್ಯಾಗ ಮಾಡಿರ್ತಾರೆ. सर जब भी मिलते हैं मुस्कुराते हैं, इतनी खुशियाँ कहाँ से लाते हैं? थैंक यू. राइट. आएगा सर, यूट्यूब पे आएगा ये. ನೋಡಿ ಅಲ್ಲಿ ಇತ್ತು ತೊಗೊಂಬಂದ್ವಿ ಬೊಕ್ಕೆ ಅವ್ರ ಸರ್ ಅದು ಮತ್ತು ನಾಡಿದ್ದು ಗುಲ್ಬರ್ಗ ಹೋಗೋರು ಅವ್ರ ಅದು ಸಲ ಒಣಗ್ತದ ಮತ್ತು ನನಗೆ ಹೂ ಅಂದ್ರೆ ಭಾಳ ಇಷ್ಟ ಅಲ್ಲ, ಅದಕ್ಕೆ ನಾವು ತೊಗೊಂಬಂದ್ವಿ. ತೊಗೊಂಡೋಗ್ರಿ ಚಲೋ ಅದ ಅಂತ ಹೇಳಿ ಅಂತಂದರು. ಮತ್ತು ಇದು ರೋಜದೂ ತೊಗೊಂಬಂದ್ವಿ ನಾವು. ಇದು ಮಸ್ತ್ ಅದ. ಇದು ಅಲ್ಲೇ ಇಡಾತಿದ್ರು ಮತ್ತು ನೋಡ್ಕೊಂಡು ತೊಗೊಂಬಂದಿದ್ದೀವಿ. ಹೋಗಿ ಬಂದ್ವಿ ನೋಡಿ, ಕಾರ್ಯಕ್ರಮ ಮುಗಿಸ್ಕೊಂಡು ಬಂದ್ವಿ. ರಿಟೈರ್ಮೆಂಟ್ ಅಂದ್ರೆ ಖುಷಿನೂ ಇರ್ತದೆ, ಬೇಜಾರು ಇರ್ತದೆ. ಅದೆಲ್ಲ ಕೇಳಿದ್ವಿ, ಅಲ್ಲೆಲ್ಲ ಮಾತಾಡಿದ್ದು ಸರ್ ಅವರು ಅವ್ರ ಮಗಳು, ಆಮೇಲೆ ಮತ್ತೆಲ್ಲ ಬೇರೆ ಬೇರೆ ಆಫೀಸರ್ಸ್ ಎಲ್ಲ ಮಾತಾಡಿದ್ದು ಕೇಳಿ ಒಂಥರ ನನಗೂ ಇದಾಗತ್ತಿತ್ತು. ಮಾತು ಕೇಳಿ ಎಲ್ಲ ಭಾಳ ಸ್ಪೆಷಲ್ ಅದಾರ ಎಲ್ಲ ಕಾರ್ಯಕ್ರಮದ. ಅದು ರಿಟೈರ್ಮೆಂಟ್ ಕಾರ್ಯಕ್ರಮ ಫಸ್ಟ್ ಟೈಮ್ ಹೋಗಿದ್ದೀನಿ ನಾನು. ಇವ್ರದ್ದು ರಿಟೈರ್ಮೆಂಟ್ ಆದಮೇಲೆ ಹೋಗಿದ್ದು ಫಸ್ಟ್ ಟೈಮ್. ಆಫೀಸ್ ಫಂಕ್ಷನ್ ಅಂದರೆ ಹಿಂಗಿರ್ತದೆ, ಹಿಂಗೆ ಮಾಡ್ತಾರೆ ಅಂತ ಗೊತ್ತಾಯ್ತು ನನಗೂ. ಆರಾಮಾಗಿ ಅವ್ರು ಎಂಜಾಯ್ ಮಾಡಲಿ ಸರ್. ಅವರು ಅವ್ರ ಮೇಡಮ್ ಬಗ್ಗೆನೂ ಚಲೋ ಮಾತಾಡಿದ್ರು ಅವರು. ಅಗ್ರಿಕಲ್ಚರ್ ಸಾಕಷ್ಟು ಇದೆ. ಮಾಡ್ಕೋತಾರ ಅವ್ರು ಟೈಮ್ ಪಾಸ್, ಚೆನ್ನಾಗಿ ಟೈಮ್ ಪಾಸ್ ಆಗ್ತದೆ. ಅವ್ರಿಗೆ ದೇವರ ಆರೋಗ್ಯ ಆಯುಷ್ಯ ಕೊಟ್ಟ ಖುಷಿಯಿಂದ ನಗ್ನಗ್ತಾ ಅವ್ರಿಗೆ ಹಿಂಗ 100 ವರ್ಷ ಕಾಲ ಸುಖದಾಗಿರ್ಲಿ ಅಂತ ಹೇಳಿ ನಾವು ದೇವ್ರ ಕಡೆ ಪ್ರಾರ್ಥನೆ ಮಾಡಿ ಈ ವಿಡಿಯೋನ ನಾವು ಇಲ್ಲೇ ಮುಗಿಸ್ತೀವಿ. ನಿಮಗೆ ವಿಡಿಯೋ ಕಳಿಸ್ಕೊಡ್ತೀವಿ, ನೋಡ್ರಿ ಹೆಂಗದ. ಇಷ್ಟ ಆಗಿತ್ತು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಕಮೆಂಟ್ ಮಾಡಕ್ಕೆ ಮರೆಯಕ್ಕೆ ಹೋಗ್ಬೇಡ್ರಿ. ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆ ನಿಮ್ಗೆ ಭಾಳಷ್ಟು ಧನ್ಯವಾದ ನೋಡಿ.